ಇದಕ್ಕೆ ಆ್ಯಕ್ಚುಲಿ ಅರೌಂಡ್ 3 lakhs ಆಗಿರ್ಬೋದು. ಸೊ ಅವಳಿಗೋಸ್ಕರ 3 ಲಕ್ಷ ಖರ್ಚು ಮಾಡಿ ಇದನ್ನ ತಂದಿದ್ದೀನಿ. ಐಕ್ಯದಲ್ಲೂ ಸಿಗುತ್ತೆ ಅಲ್ಲ, ಬಟ್ ಐಕ್ಯದಲ್ಲಿ ಸ್ವಲ್ಪ ಜಾಸ್ತಿ ಇತ್ತು, ಇಲ್ಲಿ ಕಡಿಮೆ ಇತ್ತು, ತರಿಸಿದೆ. ಮಿಡಲ್ ಕ್ಯೂಟ್ ಆಗಿದೆ ಅಲ್ಲ. ಬ್ರೌನ್ ಡ್ಯಾನ್ ಬ್ರೌನ್ ಬೆತ್ತಲೆ ಜಗತ್ತು. ಏನು ಚೇಚಿ 10, 11 ನಿನಗೆ 2 ಇದೆ. ಪ್ರತಾಪ್ ಸಿಂಹ. ಹಲೋ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ರೂಮ್ ಡೆಕೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಹಳೇದಾಗಿತ್ತು, ಅದಕ್ಕೆ ಸ್ವಲ್ಪ ರಿನೋವೇಟಿವ್ ಮಾಡಿ ಏನಾದ್ರು ಡೆಕೋರೇಷನ್ ಮಾಡೋಣ ಅಂದ್ಕೊಂಡೆ. ಅದೆಲ್ಲ ಮಾಡೋಕ್ಕೆ ತುಂಬಾ ಇಷ್ಟ. ಸೊ ಕೆಲವೊಂದು ಪ್ರಾಡಕ್ಟ್ಸು ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ, ಅದೆಲ್ಲ ಬಂದಿದೆ. ಸೊ ಓಪನ್ ಮಾಡ್ತಾ ಮಾಡ್ತಾ ನಾನು ಏನೇನು ಡೆಕೋರ್ ಮಾಡ್ತೀನಿ ಅಂತ ನೀವು ನೋಡಿ ಅಂತೆ. ಕೀಪ್ ವಾಚಿಂಗ್ ಗಾಯ್ಸ್. ಸೊ ಇವಾಗ ನಾನು ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ. ಪಾರ್ಸಲ್ ಬಂದಿದೆಯಂತೆ. ಸಿಕ್ಕಾಪಟ್ಟೆ ಲೇಟ್ ಆಗಿದೆ. ಇನ್ನು 5 ನಿಮಿಷದಲ್ಲಿ ನಾವು ಬಸ್ ಸ್ಟ್ಯಾಂಡ್ ಹತ್ರ ಇರಬೇಕು. ಇವಳು ಓಡಿಸ್ತಾ ಇದ್ದಾಳೆ. ಇವಾಗ ಒಂದು ಆಕ್ಸಿಡೆಂಟ್ ಆಗುತ್ತೆ ಅನ್ಸುತ್ತೆ. ನಿಧಾನ ಓಡಿಸೋಚೇತು. ಅವ್ರಿಗೆ ಕಾಲ್ ಮಾಡಿದ್ರು ಆ್ಯಕ್ಚುಲಿ 5 ಮಿನಿಟ್ಸಲ್ಲಿ ಬನ್ನಿ ಅಂತ. ಗೊತ್ತಿಲ್ಲ ಏನಾಗುತ್ತೋ ಅಂತ. ನಮ್ಮ ಮನೆಯಿಂದ 2 kilometers ಇದೆ ಬಸ್ ಸ್ಟ್ಯಾಂಡಿಗೆ. ಆ್ಯಂಡ್ ಸ್ವಲ್ಪ ಮನೆ ಐಟಮ್ಸ್ ಹೇಳಿದ್ನಲ್ಲ, ರೂಮ್ ಡೆಕೋರ್ ಮಾಡೋಣ ಅಂತ ಸ್ವಲ್ಪ ಐಟಮ್ಸ್ನ ಪರ್ಚೇಸ್ ಮಾಡೋದಿತ್ತು. ಪಾರ್ಸಲ್ ಬಂತು. ಸೊ ಇವಾಗ ಬ್ಯಾಕ್ ಟು ಹೋಮ್. ಸ್ವಲ್ಪ ಪರ್ಚೇಸ್ ಇತ್ತು, ಅದನ್ನು ಆಯಿತು. ಆ್ಯಂಡ್ ಇನ್ನೇನು ಇಲ್ಲ, ಡೈರೆಕ್ಟಾಗಿ ಹೋಗಿ ರೂಮ್ನ ಡೆಕೋರ್ ಮಾಡೋದಷ್ಟೇ. ಅಷ್ಟೇ ಗೈಸ್. ಸ್ವಲ್ಪ ಫ್ರೂಟ್ಸ್ ತೊಗೊಂಡೋಗ್ಬೇಕು ಚೇತು. ಆ ಕಡೆ ತಿರ್ಗೆ ಬಾಯ್ಬಿಡ. ಇವರೇ ಫೋರ್ಸ್ ಮಾಡಿ ಕೊಟ್ಟಿದ್ರು, ಅದಕ್ಕೆ ತಿಂತಾ ಇದ್ದೀನಿ. ನಾನು ಇದು ನನ್ನ ಸ್ಟಾಪ್, ಹಳೆ ಸ್ಟಾಪು. ಆ್ಯಕ್ಚುಲಿ ನಾನು ಸಂಜೆ ಹೊತ್ತು ಒಂದು ಹನಿ ಕೇಕು, ಒಂದು ಪಪ್ಸು ತಿನ್ಕೊಂಡು ಹೋಗ್ತಾ ಇದ್ದೆ. ಸೊ ಅದಕ್ಕೆ ಇವಾಗ ಅವರೇ ಹನಿ ಕೇಕ್ ತಂದ್ಕೊಡ್ತಿದ್ರು. ಬ್ರೇಕ್ ಒನ್ ಡೇ. ಚೇತು ರೂಮು, ಇಲ್ಲೊಂದು ಬಾತ್ರೂಮ್ ಇದೆ ಆ್ಯಂಡ್ ಹೀಗಿದೆ ರೂಮು. ಸೊ ಇವಾಗ ನಾನು ಈ ರೂಮ್ನ ಡೆಕೋರ್ ಮಾಡಬೇಕು. ಆ್ಯಕ್ಚುಲಿ ಅವಳು ಇನ್ನೊಂದು ರೂಮಲ್ಲಿ ಶಿಫ್ಟ್ ಆಗಿದ್ಲು, ಇವಾಗ ಈ ರೂಮ್ ಬೇಕು ಅಂತ ತಗೊಂಡಿದ್ದಾಳೆ. ಆ್ಯಂಡ್ ಇದು ನಮ್ಮ ಮನೇಲಿ ಇತ್ತು, ನನಗೂ ಸೂಟ್ ಆಗಲಿಲ್ಲ ಅಂತ ಹೇಳಿ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಆ್ಯಂಡ್ ಇದು ವಿಂಡೋ, ವಾರ್ಡ್ರೋಬ್, ಮಿರರ್. ಸೊ ಇವಾಗ ಫುಲ್ಲು ಚೇಂಜ್ ಮಾಡೋಣ ರೂಮ್ನ, ಓಕೆನಾ? ಇಲ್ಲೆಲ್ಲ ಸಾಮಾನು ರೆಡಿಯಾಗಿದೆ, ಏನೇನು ಬೇಕು ಅಂತ. ತಗೊಂಬಾ. ಅಲ್ಲ, ನಿನ್ನ ತನಕ ತಂದ್ಕೊಡ್ಬೇಕಾ? ರೆಡಿ ಮಾಡಿಕೊಡು ಅಂತ ಹೇಳೋಕ್ಕೆ. ಹೌದು, ತಗೊಂಬ. ಇನ್ನೂ ಏನೇನಿದೆ ತಗೊಂಬ. ನಾನು ಈ ಸಿರಮ್ನ ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ, ಫ್ರಮ್ ದ ಬ್ರ್ಯಾಂಡ್ ಮಾಮಾ ಅರ್ತ್. ಇದರಲ್ಲಿ 5% ವೈಟಮಿನ್ ಸಿ ಇದೆ, ವಿಚ್ ಗಿವ್ಸ್ ಗ್ಲೋ, ಆ್ಯಂಡ್ 5% ನಯಾಸಿನಮೈಡ್ ಇರೋದ್ರಿಂದ ಇಟ್ ಪ್ರಮೋಟ್ಸ್ ಈವನ್ ಸ್ಕಿನ್ ಟೋನ್. ಸೊ ಇದನ್ನ ಮಾರ್ನಿಂಗ್ ಆ್ಯಂಡ್ ನೈಟ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ಗೆ ಕಾನ್ಸ್ಟೆಂಟ್ ಗ್ಲೋ ಕೊಡುತ್ತೆ. ಆ್ಯಂಡ್ ಇಟ್ ಹ್ಯಾಸ್ ದ ಪವರ್ ಆಫ್ 50x ವೈಟಮಿನ್ ಸಿ. And later I use moisturizer and it has very smooth texture. It is dermatologically tested, ಎಲ್ಲ ಸ್ಕಿನ್ ಟೈಪ್ಸಿಗೂ ಆಗುತ್ತೆ. ಮೇಡ್ ಸೇಫ್ ಸರ್ಟಿಫೈಡ್ ಆ್ಯಂಡ್ ಟಾಕ್ಸಿಕ್ ಫ್ರೀ ಕೂಡ. ಸೊ ಈ ಪ್ರಾಡಕ್ಟ್ ನಿಮಗೆಲ್ಲ ಕಡೆ ಸಿಗುತ್ತೆ, ಆನ್ಲೈನ್ ಮತ್ತು ಆಫ್ಲೈನ್ ಸ್ಟೋರ್ಸಲ್ಲೂ ಕೂಡ. ಆನ್ಲೈನಲ್ಲಿ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಆ್ಯಂಡ್ ಇವತ್ತು ಅಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ಸಿಗುತ್ತೆ. ಯೂಸ್ ಮೈ ಕೂಪನ್ ಕೋಡ್, ಯು ವಿಲ್ ಗೆಟ್ 20% ಡಿಸ್ಕೌಂಟ್. ಈ ಪ್ರಾಡಕ್ಟ್ಸ್ನ ಮಾಮಾ ಅರ್ತ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದರೆ ನಿಮ್ಮ ನೇಮಲ್ಲಿ ಒಂದು ಪ್ಲಾಂಟನ್ನು ನೆಡ್ತಾರೆ, ವಿಚ್ ಇಸ್ ಗ್ರೇಟ್ ಇನಿಷಿಯೇಟಿವ್ ಬೈ ದೆಮ್ ಟುವರ್ಡ್ಸ್ ಸೇವಿಂಗ್ ಅವರ್ ಎನ್ವೈರನ್ಮೆಂಟ್. ಸೊ ಇವಾಗ ಫಸ್ಟ್ ಪ್ರಾಡಕ್ಟ್ ಓಪನ್ ಮಾಡ್ತಿದ್ದೀನಿ. ಇದು ಟೇಬಲ್ ಥರ ತರಿಸಿದ್ದೆ. ಇದೇನು ಚಾಕು ಇದೆ, ಆಗ್ತೀನಿ ಚೇತು. ಅವಳಿಗಂತೂ ಏನೂ ಮಾಡೋಕ್ಕೆ ಗೊತ್ತಿಲ್ಲ. ಸೊ ನಾನೇ ಆ್ಯಕ್ಚುಗೆ ಏನೇನು ಬೇಕು ಅಂತ ನಾನೇ ಬುಕ್ ಮಾಡಿದ್ದೆ. ಅವಳಿಗೆ ಐಡಿಯಾನೂ ಇಲ್ಲ ನಾನು ಏನು ತರಿಸಿದ್ದೀನಿ ಅಂತ. ಏನಿದು? ಸರ್ಪ್ರೈಸ್! ಅವ್ರ ಬರ್ಡೇ ಇರೋದು ಮಾರ್ಚಲ್ಲಿ. ನಾನು ಇವಾಗಲೇ ಸರ್ಪ್ರೈಸ್ ಕೊಡ್ತೀನಿ. ಓಹ್, ಸುಮ್ಮನಿರು, ಬರೀಡೋ, ನಾನು ದುಡ್ಡು ಕೊಟ್ಟಿದ್ದೀನಿ ಇದಕ್ಕೆ. ಓಪನ್ ಮಾಡಲಾ? ಕಣ್ಮುಚ್ಚು. ನೀವು ಕಣ್ಮುಚ್ಚಿ. ಸರ್ಪ್ರೈಸ್! ಟೇಬಲ್ ಕಡೆ. ಓಕೆ, ಇಷ್ಟು. ಮೈ ಗಾಡ್,
ನಾವೇ ಎಲ್ಲ ಮಾಡಬೇಕು. ಇದು ಇಂಜಿನಿಯರಿಂಗ್ ಗುಡ್ಡು. ಸಿ, ಬಾಳ್ಕೆ ಏನು ಬರಲ್ಲ, ಬಟ್ ಫ್ಯಾಷನೇಬಲ್ ಆಗಿ ದುಡ್ಡು ಬರ್ತಿದೆ. ಇದೇ ಐಕ್ಯದಲ್ಲೂ ಸಿಗುತ್ತೆ ಅಲ್ಲ, ಬಟ್ ಐಕ್ಯದಲ್ಲಿ ಸ್ವಲ್ಪ ಜಾಸ್ತಿ ಇತ್ತು, ಇಲ್ಲಿ ಕಡಿಮೆ ಇತ್ತು, ತರಿಸಿದೆ. ಐ ಡೋಂಟ್ ನೋ ಇವಾಗ ಹೇಗೆ ಇದೆಲ್ಲ ಹಾಕೋಬೇಕು ಅಂತ. ಏನು ಗೈಡ್ ಕೊಟ್ಟಿಲ್ವಾ, ಇನ್ಸ್ಟ್ರಕ್ಷನ್ ಕೊಟ್ಟಿಲ್ವಾ ಚೇತು? ಸೊ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಈ ಥರ ಮಾಡೋದು ಅಂತ. ಇವಾಗ ಚೇತು ಮಾಡ್ತಾಳೆ. ಸ್ಟೆಪ್ 1 ಏನಿದೆ ಅಂದರೆ ಟೇಬಲ್ 4 ಲೈಕ್ 4 ಅಂತ ಬರ್ದಿಯಾರಂತೆ. ಪಿಕ್ ಮಾಡು ಬೇಗ. ಬಾ ಬಾ. ಅರ್ಧ ಗಂಟೆ ಆಯಿತು ಈ ಟೇಬಲ್ನ ರೆಡಿ ಮಾಡೋಕ್ಕೆ. ಸೊ ಪ್ರೊಸೀಜರ್ ಚೆನ್ನಾಗಿದೆ, ಆ್ಯಕ್ಚುಲಿ ಟೆಕ್ನಿಕಲ್ ಆಗಿದೆ. ಆ್ಯಂಡ್ ಈ ಟೇಬಲಲ್ಲಿ ಏನೇನು ಇಡ್ತಿದ್ದೀನಿ ಅಂದರೆ ಒಂದು ವ್ಯಾಸ್ ಎಲ್ಲಿದೆ, ಇದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್. ಸೊ ಇದನ್ನ ಇಲ್ಲಿಗೆ ಪ್ಲೇಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನೋ ತರಿಸಿದ್ದೆ, ಮಿರರ್. ಕ್ಯೂಟಾಗಿದೆ ಅಲ್ಲ? ಸೊ ಇದಕ್ಕೆ ಐ ಥಿಂಕ್ 239 ರುಪೀಸ್ ಅನಿಸುತ್ತೆ ಅಷ್ಟೇ. ಸೊ ಇಲ್ಲಿಗೆ ಸ್ಟಿಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಏನಾದರೂ ಒಂದು ಬೇಕು. ಸೊ ಇದ್ರ ಒಳಗಡೆ ಏನಿದೆ ನೋಡುವ. ನನ್ನ ಬಟ್ಟೆಗಳಿದೆ, ಇದೊಂದು ಆರ್ಡರ್ ಮಾಡಿದ್ದೆ. ಏನದು? ನೋಡು ನೀನೆ, ಕ್ಯೂಟ್, ಚೆನ್ನಾಗಿದೆಯಾ? ಸೊ ನಾನು ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಒಂದಿಷ್ಟು ಬುಕ್ ಇದೆ ಇವಳ ಹತ್ರ. ಇಷ್ಟು ಬುಕ್ಸ್ ಇದೆ, ಇದೆಲ್ಲ ನಾನು ಒಂದೂ ಓದಿಲ್ಲ. ಬ್ರೌನ್, ಡ್ಯಾನ್ ಬ್ರೌನ್, ಬೆತ್ತಲೆ ಜಗತ್ತು. ಏನು ಚೇಚಿ 10, 11 ನಿನಗೆ 2 ಇದೆ. ಪ್ರತಾಪ್ ಸಿಂಹ. ಇದನ್ನ ಪ್ಲೇಸ್ ಮಾಡ್ತೀನಿ ಕೆಳಗೆ. ರಾಮಾಯಣ ಇದೆ, ಶ್ರೀ ವಾಲ್ಮೀಕಿ ರಾಮಾಯಣ. ಸೊ ನಾನಿಲ್ಲಿ ಬುಕ್ಕನ್ನು ಪ್ಲೇಸ್ ಮಾಡಿದ್ದೀನಿ. ಇದನ್ನೆಲ್ಲ ಶಾಪಲ್ಲಿ ತಂದಿದ್ದು. ಐ ಥಿಂಕ್ ಇದಕ್ಕೆ 70 ರುಪೀಸ್ 50 ರುಪೀಸ್ ಅನ್ಸುತ್ತೆ ಒಂದು ಲೈನಿಗೆ. ನಾನು 2 ಲೈನ್ ತಂದಿದ್ದೆ. ಸೊ ಇದು ಬಾಟಲ್ ಒಳಗಡೆ ಫೇಕ್ ಮನಿ ಪ್ಲ್ಯಾಂಟ್. ಮಾಡು. ಆ್ಯಕ್ಚುಲಿ ಇಲ್ಲಿ ಪೇಂಟು ಬ್ಲೂ ಕಲರ್ ಇತ್ತು, ಲೈಟ್ ಬ್ಲೂ. ಸೊ ಅದಕ್ಕೆ ಮ್ಯಾಚ್ ಆಗಲಿ ಅಂತ ಹೇಳಿ ಬ್ಲ್ಯಾಂಕೆಟ್ಟು ಮತ್ತು ಬೆಡ್ಶೀಟು ಬ್ಲೂ ಕಲರ್ ತಂದಿದ್ದೀವಿ. ಆ್ಯಂಡ್ ಸೊ ಇಲ್ಲಿ ಸ್ವಲ್ಪ ಡಾರ್ಕ್ ಬಟ್ಟೆನ ಇಟ್ಟಿದ್ದೀನಿ, ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ. ಆ್ಯಂಡ್ ಕೆಳಗೆ ಡಾಲ್ ಇಟ್ಟಿದ್ದೀನಿ. ಇದನ್ನ ಒಂಚೂರು ಇಲ್ಲಿ ತರಿಸಿದ್ದೀನಿ, ಒಂಚೂರು ತರಿಸ್ಬೇಕು. ನಾನಿದು ದುಬೈಯಿಂದ ಚೇತುಗೆ ಗಿಫ್ಟ್ ಕೊಟ್ಟಿದ್ದು, ಚಿನ್ನದ್ದು ಒಂಟೆ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್, ಚಿನ್ನದ ಒಂಟೆ. ಇದಕ್ಕೆ ಆ್ಯಕ್ಚುಲಿ ಅರೌಂಡ್ 3 lakhs ಆಗಿರ್ಬೋದು. ಸೊ ಅವಳಿಗೋಸ್ಕರ 3 ಲಕ್ಷ ಖರ್ಚು ಮಾಡಿ ಇದನ್ನ ತಂದಿದ್ದೀನಿ. ಅವಳು ನೋಡಿದ್ರೆ ಇಲ್ಲಿಟ್ಟಿದ್ದಾಳೆ. ಮುಖ ತೋರಿಸಿ. 3 ಲಕ್ಷದವಳೆ ಮುಖ ತೋರಿಸು. ಒಂದು 10 ರೂಪಾಯಿ 20 ರೂಪಾಯಿ ಕೊಟ್ಟ. ಅಬ್ಬಾ ದೇವ್ರೆ, 10 ರೂಪಾಯಿ ಅಂತೆ. ಹೋಗಿ ತಗೊಂಬ 10 ರೂಪಾಯಿಗೆ. ಕಸ ನೋಡ್ಬಿಡ್ತೀನಿ.
ಸೊ ಇದು ಸೆಂಟೆಡ್ ಕ್ಯಾಂಡಲ್. ನನಗೆ ಯಾರೋ ಒಬ್ಬರು ಗಿಫ್ಟ್ ಕೊಟ್ಟಿದ್ರು, ನಾನು ಅವಳಿಗೆ ಕೊಟ್ಟಿದ್ದೆ. ಇವಳಿಗೆ ಕ್ಯಾಂಡಲ್ಸ್ ಅಂದರೆ ಇಷ್ಟ. ಸೊ ಕೆಳಗೆ ನಾನು ಬುಕ್ ರ್ಯಾಕಾಗಿ ಜೋಡಿಸಿದ್ದೀನಿ. ಆ್ಯಂಡ್ ಇಲ್ಲೊಂದು ದೇವರು ಗಣಪತಿ ಇಟ್ಟಿದ್ದೀನಿ. ಆ್ಯಂಡ್ ಇದೊಂದು ಬೈಸಿಕಲ್. ಇದು ಫೇಕ್ ಮನಿ ಪ್ಲ್ಯಾಂಟ್, ಇದು ರಿಯಲ್ ಅಲ್ಲ, ಇದು ಆರ್ಟಿಫಿಷಿಯಲು. ಇಲ್ಲೊಂದು ವಾಸ್ ಇಟ್ಟಿದ್ದೀನಿ ವೈಟ್ ಕಲರು. ಆ್ಯಂಡ್ ಇಲ್ಲೊಂದು ಕ್ಯೂಟಾಗಿರೋ ಮಿರರು. ಆ್ಯಂಡ್ ದೆನ್ ಇಲ್ಲಿ ವಾಸ್ ಇಟ್ಟಿದ್ದೀನಿ. ಸೊ ಇಲ್ಲಿ ಕ್ಯಾಂಡಲ್. ಸೊ ಇದು ಕ್ಯೂಟಾಗಿರೋ ಒಂದು ಕಾರ್ನರ್ ಸೆಟಪ್ ಅಂತಲೇ ಹೇಳ್ಬೋದು. ವೈಟ್ ಕಲರ್ ಸ್ಕ್ರೀನ್ ಹಾಕಿದ್ದೀನಿ, ಲೈಟಾಗಿ ಶೇಡ್ ಹೊಡಿತಾ ಇದೆ. ಸೊ ಒಂದು ಕಾರ್ನರ್ ಹೀಗೆ ಸೆಟಪ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಬೆಡ್ ಹಾಕಿದ್ದೀನಿ. ಸೊ ಸೈಡಲ್ಲಿ ಅವಳ ಫೋಟೋ ಆ್ಯಂಡ್ ಒಂದು ಹೊಂಟೆ ವಾಟರ್ ಬಾಟಲ್ ಇಟ್ಟಿದ್ದೀನಿ. ಅದನ್ನು ಅಲ್ಲಿ ಫಿಕ್ಸ್ ಮಾಡಿದ್ದೀನಿ. ಇಲ್ಲಿ ಮಧ್ಯಕ್ಕೆ ಒಂದು ವಿಂಡೋ ಬಂದಿದೆ, ಸೊ ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ನೋಡ್ತೀನಿ, ನಾನು ತರಿಸಿದ್ರೆ ಅಲ್ಲಿಗೆ ಹಾಕ್ತೀನಿ. ಆ್ಯಂಡ್ ಇದು ಇಲ್ಲಿಗೆ ಸೆಟ್ ಮಾಡಿದೆ. ಕೆಳಗಡೆ ಒಂದು ಡಾಲ್ ಇಟ್ಟಿದ್ದೀನಿ. ಇದು ವಾರ್ಡ್ರೋಬ್. ಆ್ಯಂಡ್ ಇದು ನಾನು ಇಷ್ಟೇ. ಸೊ ರೂಮ್ ಸೆಟಪ್ ಆಗಿದೆ. ಒಂದು ಫೈನಲ್ ವ್ಯೂ ತೋರಿಸ್ಲಾ? ಸೊ ನೋಡಿದ್ರಲ್ಲ, ಸಿಂಪಲ್ಲಾಗಿ ಇಷ್ಟೇ ಬೇಗ ರೂಮ್ ಡೆಕೋರ್ ಮಾಡಿದ್ದೀವಿ. ಆ್ಯಂಡ್ ಅವಳಿಗೆ ಮಿನಿಮಲಿಸ್ಟು ಮತ್ತು ಸಿಂಪಲ್ ಆಗಿರಬೇಕು, ಅದಕ್ಕೆ ಒಂದು ಕಾರ್ನರ್ ಸೆಟಪ್ ಮಾಡಿದ್ದೀನಿ ಅಷ್ಟೇ. ಬೇರೆ ಇನ್ನೇನು ನಾನು ಡೆಕೋರ್ ಮಾಡಿಲ್ಲ. ಆ್ಯಂಡ್ ಅದೊಂದು ಹ್ಯಾಂಗ್ ಮಾಡಿದ್ದೀನಿ. ಸೊ ಫೈನಲ್ ಆಗಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆ್ಯಕ್ಚುಲಿ ರೂಮು. ಸೊ ಅರ್ಜೆಂಟಾಗಿ ಶಿಫ್ಟ್ ಮಾಡಿರೋದ್ರಿಂದ ಇಷ್ಟು ಸೆಟಪ್ ಮಾಡಿದ್ದೀವಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ, ನಿಮ್ಗೆ ಹೆಲ್ಪ್ ಆಗಿರುತ್ತೆ ಅಂತಲೂ ತಿಳ್ಕೊತೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್.